ಮೆಸೇಜ್ ಹಾಕಿದ್ದಾರೆ. ತುಂಬ ಇಷ್ಟ ಆಯ್ತು ನನಗದು. ಏನಂತ ಹೇಳಿದಾರೆ ಅಂದರೆ, ನೋಡಿ, ಬಾಂಗ್ಲಾದೇಶದಲ್ಲಿ ವೀರ ಸಾವರ್ಕರ್ ಇಲ್ಲ, ಬಾಂಗ್ಲಾದೇಶದಲ್ಲಿ ನಿಮ್ಗೆ ಯಾರು ಒಂದೇ ಮಾತರಂ ಹೇಳು ಅಂತ ಹೇಳೋದಿಲ್ಲ, ಬಾಂಗ್ಲಾದೇಶದಲ್ಲಿ ನೀವು ಜನಗಣಮನ ಹಾಡುವಾಗ ಯಾರೂ ಎದ್ದು ನಿಲ್ಲಬೇಕಾಗಿಲ್ಲ, ಬಾಂಗ್ಲಾದೇಶದಲ್ಲಿ ಗೋಹತ್ಯೆಯನ್ನು ಮಾಡ್ಬೋದು, ಬಾಂಗ್ಲಾದೇಶದಲ್ಲಿ ನೀವು ಬೀಫನ್ನು ತಿನ್ನಬಹುದು, ಬಾಂಗ್ಲಾದೇಶದಲ್ಲಿ CAA NRCಗಳಿಲ್ಲ, ಬಾಂಗ್ಲಾದೇಶದಲ್ಲಿ ರೈತರ ಕಾಯ್ದೆ ಸುಧಾರಣೆ ಅಂತ ಏನೂ ಹೇಳೋದಿಲ್ಲ, ಬಾಂಗ್ಲಾದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅಂತ ವ್ಯಕ್ತಿಗಳಿಲ್ಲ, ಬಾಂಗ್ಲಾದೇಶದಲ್ಲಿ RS ಅನ್ನುವಂಥ ನಿಮ್ಮ ಕೋಮುವಾದಿ ಅಂತ ನೀವೇನು ಹೇಳ್ತೀರ ಅಂತ ಯಾವುದೇ ಸಂಘಟನೆಗಳಿಲ್ಲ, BJP ಇಲ್ಲ. ಆದರೂ ಅಲ್ಲಿಯ ಜನ ಯಾಕೆ ದಂಗೆ ಎದ್ದಿದ್ದಾರೆ? ಎಂಥ ಪ್ರಶ್ನೆ ರೀ. ಒಂದು ಕಾಲಕ್ಕೆ ಬಹುಸಂಖ್ಯಾತ ಭಾಗವಾಗಿದ್ದಂಥ ಬಾಂಗ್ಲಾ ಭಾರತ ದೇಶದ ಭಾಗವಾಗಿದ್ದು, ಬಾಂಗ್ಲಾ ಅಲ್ಲ, ಅದು ವಂಗ ದೇಶ ನಮ್ಮ ಜೊತೆ ಇದ್ದದ್ದು. ಇವತ್ತು ಪ್ರತ್ಯೇಕ ಆಗಿದೆ. 10 ಲಕ್ಷ ಹಿಂದೂಗಳನ್ನು ಮಾರಣ ಹೋಮ ಮಾಡಿ ಸಾಯಿಸಲಾಗಿದೆ, ಹತ್ಯೆ ಮಾಡಲಾಗಿದೆ. ನಾವು ಈಗಲೂ ಹಿಂದೂಗಳು ಎಚ್ಚೆತ್ತುಕೊಳ್ಳ